Audio Jungle. Audio Jungle. कैसे कटे दिन रात कैसे ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ನೋಡಿ ತಂಬುಳಿ ಮಾಡೋಣ ದೊಡ್ಡ ಪತ್ರೆಯಿಂದ. ಅದಕ್ಕೆ ಏನೇನು ಬೇಕು ನೋಡೋಣ. ನೋಡಿ, ದೊಡ್ಡ ಪತ್ರೆ ಒಂದು 10ರಿಂದ 12 ದೊಡ್ಡ ಪತ್ರೆ ಎಲೆ, ಮತ್ತು ಒಂದು ಇಡೀ ಕಾಯಿ ತುರಿ, ಸ್ವಲ್ಪ ಜೀರಿಗೆ, ಕಾಳು ಮೆಣಸು, ಬೆಳ್ಳುಳ್ಳಿ ಬೇಕಂದರೆ ತಗೊಳ್ಳಿ. ನಾನು ಬೆಳ್ಳುಳ್ಳಿ ಬೇಕಂತ ತಗೊಂಡಿದ್ದೀನಿ, ಯಾಕಂದರೆ ನನ್ನ ಗಂಟಲೆಲ್ಲ ಇದಾಗಿದೆ, ಅದಕ್ಕೋಸ್ಕರ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ತಗೊಳ್ಳಿ, ಇಲ್ಲಾಂದರೆ ಬೇಡ ಕೊತ್ತಂಬರಿ ಸೊಪ್ಪು. ಒಗ್ಗರಣೆಗೆ ಒಂದು ಒಣಮೆಣಸಿನ್ಕಾಯಿ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು. ಇದನ್ನು ಬಾಣಲಿ ಇಟ್ಕೊಂಡು ಸ್ವಲ್ಪ ಹುರ್ಕೊಬೇಕು ಅದನ್ನೆಲ್ಲ. ನೋಡಿ, ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಟಿದ್ದೀನಿ ನಾನು. ನೀವು ತುಪ್ಪ ಬೇಕಾದ್ರೆ ಹಾಕ್ಬೋದು. ನಾನು ಸ್ವಲ್ಪ ಎಣ್ಣೆನೇ ಹಾಕ್ತಾಯಿದ್ದೀನಿ, ತುಪ್ಪ ಹಾಕ್ತಾಯಿಲ್ಲ. ತುಪ್ಪ ಹಾಕಿದ್ರೆ ಒಳ್ಳೆಯದು, ಯಾಕಂದರೆ ಕೆಮ್ಮು ಶೀತ ನೆಗಡಿಗೆ ಇದನ್ನು ಮಾಡ್ತಾ ಇರೋದು. ನೋಡಿ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಸಾಕು. ನಮಗೆಲ್ಲ ಶೀತ ನೆಗಡಿ ಕೆಮ್ಮು ಆಗಿದೆ. ಕೆಮ್ಮು ಶೀತ ನೆಗಡಿಗೋಸ್ಕರನೇ ಮಾಡೋದು ಇದನ್ನು. ದೊಡ್ಡ ಪಾತ್ರೆಯಿಂದ ತುಂಬ ಒಳ್ಳೆಯದು. ಮಕ್ಕಳಿಗೆ ಹೆಂಗೆ ಅಂದರೆ ಸ್ವಲ್ಪ ಬಿಸಿ ಮಾಡಿ ಅದರ ರಸ ತೆಗೆದು ಜೇನುತುಪ್ಪದಲ್ಲಿ ಕೊಟ್ಟರೆ ಅವ್ರಿಗೆ ಬೇಗ ಶೀತ ಕೆಮ್ಮು ಎಲ್ಲ ಕಮ್ಮಿ ಆಗುತ್ತೆ. ಮಕ್ಕಳು ಕುಡಿಯಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜೇನುತುಪ್ಪ ಜಾಸ್ತಿ ಹಾಕಿದ್ರೆ ಅವ್ರು ಕುಡಿತಾರೆ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಫಸ್ಟು ಕಾಳು ಮೆಣಸು ಮತ್ತು ಬೆಳ್ಳುಳ್ಳಿ ಹಾಕೋಣ, ಜೀರಿಗೆ ಹಾಕೋಣ. ಅದೆಲ್ಲ ಚೆನ್ನಾಗಿ ಸಿಡಿದ್ಮೇಲೆ ನಾವು ಈ ದೊಡ್ಡ ಪತ್ರೆ ನಾನು ಕಟ್ ಮಾಡಿಲ್ಲ, ಕೈಯೆಲ್ಲ ಹಾಕ್ತೀನಿ. ತೊಳೆದಿಟ್ಟಿದೆ, ಅದಕ್ಕೋಸ್ಕರ. ನೋಡಿ, ನೀರಲ್ಲಿ ಇದಾಗುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಂದ್ರೆ ಹಾಕ್ರಿ, ಗಂಟ್ಲಿಗೆ ಸ್ವಲ್ಪ ಇದಾಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಕೊತ್ತಂಬರಿ ಸೊಪ್ಪು ಹಾಕಿರೋದು. ಚೆನ್ನಾಗಿ ಫ್ರೈ ಹಾಕಿ. ನೋಡಿ, ಅದ್ರಲ್ಲಿ ನೀರೆಲ್ಲ ಬಾಡ್ದಂಗೆ ಆದಮೇಲೆ ನಾವು ಕಾಯಿ ತುರಿ ಹಾಕೋಣ. ಕಾಯಿ ತುರಿನೂ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ ತಂಬುಳಿ. ನಿಮಗೆ ಬೇಕಂದರೆ ಬೆಳ್ಳುಳ್ಳಿ ಹಾಕ್ರಿ. ಬೆಳ್ಳುಳ್ಳಿನೂ ಆಯುರ್ವೇದಿಕ್ ಅಲ್ವಾ, ಅದಕ್ಕೋಸ್ಕರ ನಾನು ಬೆಳ್ಳುಳ್ಳಿನೂ ಹಾಕಿದ್ದೀನಿ. ಕೆಮ್ಮು ಶೀತ ನೆಗಡಿಗೆ ಮತ್ತು ಯಾರಿಗೆ ಸ್ವಲ್ಪ ಮೈಯೆಲ್ಲ ಕೆರೆತ ತುರಿಕೆ ಆಗುತ್ತೆ ಅವ್ರು ಯಾವಾಗಲೂ 2 ಎಲೆ ದೊಡ್ಡ ಪತ್ರೆ ತಿಂತಾಯಿದ್ರೆ ಒಳ್ಳೆಯದು. ಈ ಥರ ತಂಬುಳಿ ಎಲ್ಲ ಮಾಡಿ ಊಟಕ್ಕೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ನಾನು ಇದ್ರ ಜೊತೆ ಬಿಸಿ ಅನ್ನ ಮಾಡ್ತಾಯಿದ್ದೀನಿ. ನೋಡಿ, ಆಗಿದೆ. ನಾನು ಗ್ಯಾಸ್ ಬಂದ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಆರಲಿ, ಮಿಕ್ಸಿಗೆ ಹಾಕೋಣ. ನೋಡಿ, ಸ್ವಲ್ಪ ತಣ್ಣಗಾಗಿದೆ, ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ನಾವು ಇದಕ್ಕೇ ಒಗ್ಗರಣೆ ಹಾಕ್ಕೊಳ್ಳೋಣ, ಇದೇ ಬಾಣಲಿಗೆ. ನೋಡಿ, ನಾನು ಇದೇ ಬಾಣಲಿಗೆ ಒಗ್ಗರಣೆ ಇಡ್ತಿದ್ದೀನಿ. ಒಂದೇ 1 ಸ್ಪೂನ್ ಸಾಕು ಎಣ್ಣೆ. ಕೆಮ್ಮಾಗಿದೆ, ಅದಕ್ಕೋಸ್ಕರ. ಕೆಮ್ಮು ಅಂದರೆ ಆ ಥರ ಕೆಮ್ಮಲ್ಲ, ಗಂಟಲೆಲ್ಲ ಕಿಚಿ ಕಿಚಿ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಗೊತ್ತಾಗುತ್ತೆ, ವಾಯ್ಸಲ್ಲೇ ಚೇಂಜ್ ಆಗಿದೆ ನನ್ನದು. ಇವಾಗ ವೆದರೆಲ್ಲ ಚೇಂಜ್ ಆಗ್ತಾ ಇದೆ ಬೆಂಗಳೂರಲ್ಲೆಲ್ಲ. ತುಂಬ ಮಳೆನೂ ಬರುತ್ತೆ, ಒಂದು ಸಲ ಗಾಳಿ ಹೊಡೆಯುತ್ತೆ. ತುಂಬ ಚೇಂಜ್ ಆಗ್ತಾ ಇದೆ ವಾತಾವರಣ, ಅದಕ್ಕೋಸ್ಕರ. ನೋಡಿ, ರುಬ್ಬೆ ಆಗಿದೆ. ಈ ಥರ ಸಣ್ಣಕ್ಕೆ ರುಬ್ಬಬೇಕು. ನಾನು ಇದಕ್ಕೆ ಯಾವುದೇ ಮೆಣಸಿಕಾಯಿ ಏನೂ ಹಾಕಿಲ್ಲ. ಕಾಳು ಮೆಣಸಲ್ಲೇ ಖಾರ ಇದೆ, ಮತ್ತು ದೊಡ್ಡ ಪತ್ರೆಲೂ ಖಾರ ಇದೆ. ದೊಡ್ಡ ಪತ್ರೆ ಅಂತಾರೆ, ಒಂದೊಂದು ಕಡೆ ಸಾಂಬ್ರಾಣಿ ಸೊಪ್ಪು ಅಂತಾರೆ, ಗೊತ್ತಿರುತ್ತೆ ನಿಮಗೆ. ಒಗ್ಗರಣೆ ಸಾಸಿವೆ ಹಾಕೋಣ. ಫಸ್ಟು ಸಾಸಿವೆ ಸಿಡಿದು. ನೋಡಿ, ಎಣ್ಣೆ ಕಾಯ್ದಿದೆ. ಕರಿಬೇವು ಸೊಪ್ಪು ಮತ್ತು 1 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು. ಗ್ಯಾಸ್ ಬಂದ್ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿ ಕಾಯ್ದ್ರೆಲ್ಲ ಒತ್ತೋಗ್ಬಿಡುತ್ತೆ. ಇದೊಂದು ಪಾತ್ರೆಗೆ ತಗೊಳ್ಳೋಣ ನಾವು. ನೋಡಿ, ರುಬ್ಬಿರೋದೆಲ್ಲ ನಾನೊಂದು ಬಟ್ಲಿಗೆ ತೆಗ್ದಿದ್ದೀನಿ. ನಾನು ಮೊಸರು ಮತ್ತು ಉಪ್ಪು ತೋರಿಸಿರಲಿಲ್ಲ. ನೋಡಿ, 1 ಕಪ್ಪು ಮೊಸರು ಅಲ್ಲ, ಈ ಕಡೆ ಇದು ಅಲ್ಲ, ಆ ಥರ ಗಟ್ಟಿ, ತುಂಬ ಗಟ್ಟಿನೂ ಬೇಡ ತೆಳುನೂ ಬೇಡ, ಆ ಥರ 1 ಕಪ್ಪು ನಾನು ಹಾಕ್ತಾಯಿದ್ದೀನಿ. ನೋಡಿ, ಇದರಲ್ಲಿ 1 ಕಪ್ಪು. ಇದನ್ನು ಬಿಸಿನೂ ಮಾಡ್ಬೋದು ಖಾರನ. ನಾನು ಬಿಸಿ ಮಾಡ್ತಾಯಿಲ್ಲ, ಯಾಕೆಂದರೆ ಎಲ್ಲನೂ ಹುರಿದಿದ್ನಲ್ಲ, ಅದಕ್ಕೋಸ್ಕರ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ನಾನು ಉಪ್ಪು ತೋರಿಸಿರಲಿಲ್ಲ ಫಸ್ಟು. ಇದನ್ನೆಲ್ಲ ಮಿಕ್ಸ್ ಮಾಡೋಣ, ಆಮೇಲೆ ಒಗ್ಗರಣೆ ಹಾಕೋಣ ಇದಕ್ಕೆ. ಒಳಗಡೆ
ಸ್ವಲ್ಪ ಗಟ್ಟಿ ಆದರೆ ಸ್ವಲ್ಪ ನಾನು ನೀರು ಹಾಕ್ತಾಯಿದ್ದೀನಿ. ಇದೇ ಮೊಸರು ಬಟ್ಲಿಗೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇದು ಅನ್ನ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದಕ್ಕೆ ನಾವು ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕಿ ಎಲ್ಲ ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಈ ಥರ ಕೆಮ್ಮು ಶೀತ ನೆಗಡಿ ಆದರೆ ಈ ಥರ ಮನೇಲಿ ಮಾಡಿ. ನೀವು ತುಂಬ ಹುಳಿನೂ ಬೇಡ, ತುಂಬ ಸಿಹಿ ಮೊಸರು ಬೇಡ, ಮೀಡಿಯಮ್ ಥರ ಇರೋದು ಮೊಸರು ತಗೊಂಡ್ರೆ ಸಾಕು. ಮೊಸರನ್ನೇ ಸ್ವಲ್ಪ ಮಜ್ಜಿಗೆ ಮಾಡಿಕೊಂಡ್ರೆ ಸಾಕು. ನೋಡಿ ದೊಡ್ಡ ಪಾತ್ರೆ ತಂಬುಳಿ ರೆಡಿಯಾಗಿ. ಇದು ಟೇಸ್ಟ್ ಆಗಿದೆ ಅಂತ ನೋಡ್ತೀನಿ ನಾನು. ಇದ್ರ ಜೊತೆ ನಾನು ಅನ್ನ ಮಾಡಿದ್ದೀನಿ. ಅದಿನ್ನೂ ಕುಕ್ಕರ್ ಆರಿಲ್ಲ, ಅದಕ್ಕೋಸ್ಕರ ನಾನು ತೋರಿಸ್ತಾ ಇಲ್ಲ. ನೋಡಿ ತುಂಬ ಚೆನ್ನಾಗಿದೆ. ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಈ ಥರ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಹೇಗಿದೆ ಅಂತ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸ್ರಿ. ಇದಕ್ಕೆ ಖಾರ ಯಾಕೆ ಹಾಕಿಲ್ಲ ಅಂದರೆ ನಾನು ಇದರಲ್ಲೂ ಖಾರ ಇರುತ್ತೆ. ಮೆಣಸು ಖಾರ ಇದೆ, ಬೆಳ್ಳುಳ್ಳಿನೂ ಖಾರ, ಅದಕ್ಕೋಸ್ಕರ ನಾನು ಮೆಣಸಿಕಾಯಿ ಹಾಕಿಲ್ಲ. ನೀವು ಬೇಕಾದ್ರೆ ಮೆಣಸಿಕಾಯಿ ರುಬ್ಬಿದ್ರೆ, ಜಾಸ್ತಿ ಮಾಡೋದಾದರೆ ಮೆಣಸಿಕಾಯಿ ರುಬ್ಬಿ. ಹಸಿರು ಮೆಣಸಿಕಾಯಿ ಬೇಡ, ಯಾಕಂದರೆ ಶೀತ ಎಲ್ಲ ಆದಾಗ ಹಸಿರು ಮೆಣಸಿಕಾಯಿ ಜಾಸ್ತಿ ತಿನ್ನಬಾರ್ದು. ಅದಕ್ಕೋಸ್ಕರ ಒಣಮೆಣಸಿಕಾಯಿ ಒಂದೆರಡು ಹಾಕಿ ರುಬ್ಬಿದ್ರೆ ಸಾಕು. ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ತಿಳಿಸ್ರಿ. ಎಲ್ರಿಗೂ ಬಾಯ್ ಬಾಯ್.